ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 4 ಪಾಯಿಂಟ್ಸ್ ಡೌನ್ ಆಗಿ 82,555 ಕ್ಲೋಸ್ ಆಗಿದೆ. ನಿಫ್ಟಿ 1 ಪಾಯಿಂಟ್ ಗೇನ್ ಆಗಿ 25,279 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 249 ಪಾಯಿಂಟ್ಸ್ ಗೇನ್ ಆಗಿ 51,689 ಕ್ಲೋಸ್ ಆಗಿದೆ. ನಿಫ್ಟಿ ಸ್ಟ್ರೈಟ್ 14th ಡೇ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇದು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲೇ ಫಸ್ಟ್ ಟೈಮ್. ನಾನಿವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಲಾಸ್ಟ್ 2 ಮಿನಿಟ್ಸಲ್ಲಿ ಒಂದು ಬಿಗ್ ಕ್ಯಾಂಡಲ್ ಫಾರ್ಮ್ ಆಯಿತು. ಅದಕ್ಕೆ ಇವತ್ತು 1 ಪಾಯಿಂಟಲ್ಲಿ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮತ್ತು ಎಲ್ಲ ಸೆಕ್ಟರ್ ಫ್ಲ್ಯಾಟಾಗೆ ಕ್ಲೋಸ್ ಆಗಿದೆ. ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು GDP ಫೋರ್ಕಾಸ್ಟ್ ಡೇಟಾನ ರಿವೈಸ್ ಮಾಡಿದ್ದಾರೆ. ಪ್ರೀವಿಯಸ್ ಆಗಿ 6.6% ಬರುತ್ತೆ ಅಂತ ಪ್ರೊಜೆಕ್ಟ್ ಮಾಡಿದರು, ಮತ್ತು ಇವಾಗ 7% ಬರುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ರೂರಲ್ ಕನ್ಸಂಪ್ಷನ್ ಪಿಕಪ್ ಆಗ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ನಮ್ಮ RBI ಸಹ ಈ ಫಿನಾನ್ಷಿಯಲ್ ಇಯರಲ್ಲಿ GDP 7.2% ಬರುತ್ತೆ ಅಂತ ಫೋರ್ಕಾಸ್ಟ್ ಮಾಡಿದ್ದಾರೆ. ಸೆಬಿ ಚೇರ್ಮನ್ ಮಾಧವಿ ಪುರಿ ಈ ಹೆಸರು ರೀಸೆಂಟ್ ಟೈಮಲ್ಲಿ ತುಂಬಾ ಕೇಳ್ತಾ ಇದ್ವಿ. ಲಾಸ್ಟ್ ಟೈಮ್ ಹಿಂಡನ್ಬರ್ಗ್ ಅದಾನಿ ಅಲಿಗೇಷನ್ಸಲ್ಲಿ ಇವ್ರ ಹೆಸರು ಕೇಳಿದ್ವಿ, ಮತ್ತು ಹಿಂಡನ್ಬರ್ಗ್ ಡೈರೆಕ್ಟಾಗಿ ಇವ್ರ ಮೇಲೇ ಅಲಿಗೇಷನ್ಸ್ ಮಾಡಿದ್ರು. ಮತ್ತು ಇವಾಗ ಕಾಂಗ್ರೆಸ್ ಲೀಡರ್ ಝೀ ಎಂಟರ್ಟೈನ್ಮೆಂಟ್ ಚೇರ್ಮನ್ ಸುಭಾಷ್ ಚಂದ್ರನ್ ಅವರು ಸಹ ಅಲಿಗೇಷನ್ ಮಾಡಿದ್ದಾರೆ. ಸ್ವಲ್ಪ ಡೀಟೇಲಾಗಿ ನೋಡಿಕೊಂಡ್ರೆ, ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಕಾಂಗ್ರೆಸ್ ಲೀಡರ್ ಸೆಬಿ ಚೇರ್ಮನ್ ಮೇಲೆ ಸೆಬಿ ಮೆಂಬರ್ ಆಗಿ ವರ್ಕ್ ಮಾಡ್ತಾ ಇದ್ದಾಗೂ ICICI ಬ್ಯಾಂಕಿಂದ ಸ್ಯಾಲ್ರೀಸ್ನ ವಿಡ್ರಾ ಮಾಡಿದ್ದಾರೆ ಅಂತ ಅಲಿಗೇಷನ್ ಮಾಡಿದ್ದಾರೆ. ಮತ್ತು ICICI ಬ್ಯಾಂಕಲ್ಲಿ ಪ್ರಾಫಿಟ್ಸ್ನ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ಅಲಿಗೇಷನ್ ಮಾಡಿದ್ದಾರೆ. ಈ ಅಲಿಗೇಷನ್ ವೈರಲ್ ಆಗ್ತಿದ್ದಂಗೆ ICICI ಬ್ಯಾಂಕಿಂದ ಈ ಇಶ್ಯೂ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟರು. ಸೆಬಿ ಚೇರ್ಪರ್ಸನ್ ಅವರು ಯಾವುದೇ ಥರ ಫಂಡ್ಸ್ನ ರಿಸೀವ್ ಮಾಡ್ಕೊಂಡಿಲ್ಲ ಮತ್ತು ನಾವು ಯಾವುದೇ ಈ ಸೋಪ್ಸ್ನ ಕೊಟ್ಟಿಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಝೀ ಎಂಟರ್ಟೈನ್ಮೆಂಟ್ ಅವರು ಮಾಧವಿ ಪುರಿ ಅವ್ರ ಮೇಲೆ ಕರಪ್ಷನ್ ಅಲಿಗೇಷನ್ಸ್ ಮಾಡಿದ್ದಾರೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಪ್ರೀಮಿಯರ್ ಎನರ್ಜೀಸ್ ಈ IPO ಇವತ್ತು ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ಗೆ ಬ್ಲಾಕ್ ಬಸ್ಟರ್ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ 120%, ಮತ್ತು ಮಾರ್ಕೆಟ್ ಎಂಡ್ ಆಗೋಷ್ಟರಲ್ಲಿ 80%ಗೆ ಫಾಲ್ ಆಗಿದೆ. ಯಾರಿಗಾದರೂ ಈ IPO ಅಲಾಟ್ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಜಾಜ್ ಹೌಸಿಂಗ್ ಫಿನಾನ್ಸ್ IPO ಬರ್ತಾಯಿದೆ. ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಸಹ ಹೇಳಿದ್ದೆ. ಈಗ ಈ IPO ಪ್ರೈಸ್ ಬ್ಯಾಂಡ್ ಅಪ್ಡೇಟ್ ಆಗಿದೆ. 66 ರೂಪೀಸಿಂದ 70 ರೂಪೀಸ್ ಪರ್ ಶೇರ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ IPO 9 ಸೆಪ್ಟೆಂಬರ್ ಓಪನ್ ಆಗಿ 11th ಸೆಪ್ಟೆಂಬರ್ ಕ್ಲೋಸ್ ಆಗುತ್ತೆ. ಈ IPO ಸೈಜ್ ಬಂದು 6,560 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಕಮಿಂಗ್ ಟೈಮಲ್ಲಿ ಈ ಕಂಪ್ಲೀಟ್ IPO ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿನ್ನೆ ಕ್ಯಾಬಿನೆಟಲ್ಲಿ 3 ಮೆಗಾ ಪ್ರಾಜೆಕ್ಟ್ನ ಅಪ್ರೂವ್ ಮಾಡಿದ್ದಾರೆ. ಯಾವ ಸೆಕ್ಟರ್ಗೆ ಅಂದರೆ ಡಿಫೆನ್ಸ್, ಸೆಮಿಕಂಡಕ್ಟರ್, ಅಗ್ರಿಕಲ್ಚರ್. ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ್ಯಾವ ಸೆಕ್ಟರ್ಗೆ ಏನೇನು ಅಪ್ರೂವ್ ಮಾಡಿದ್ದಾರೆ ಅಂತ. ಫಸ್ಟ್, ಡಿಫೆನ್ಸ್ ಸೆಕ್ಟರಲ್ಲಿ 26,000 crore ಡೀಲ್ ಅಪ್ರೂವ್ ಮಾಡಿದ್ದಾರೆ. ಏನಕ್ಕೆ ಅಂದರೆ 240 ಇಂಜಿನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಇದು HALಗೆ ಆರ್ಡರ್ ಬಂದಿದ್ದು. ಅದಕ್ಕೆ ಇವತ್ತು ಇಂಟರ್ಡೇ ಸೆಷನಲ್ಲಿ HAL ಸ್ಟಾಕ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ HALಗೆ ಆರ್ಡರ್ ಬಂದಿದ್ದಕ್ಕೆ ಓವರಾಲ್ ಡಿಫೆನ್ಸ್ ಸೆಕ್ಟರ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಯೂನಿಯನ್ IT ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು 5th ಸೆಮಿಕಂಡಕ್ಟರ್ ಯೂನಿಟ್ಗೆ ಅಪ್ರೂವ್ ಮಾಡಿದ್ದಾರೆ, ಕೈನ್ಸ್ ಟೆಕ್ನಾಲಜಿಗೆ. ಈ ಯೂನಿಟ್ ಗುಜರಾತಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದಕ್ಕೆ ಟೋಟಲ್ ಇನ್ವೆಸ್ಟ್ಮೆಂಟ್ ವರ್ತ್ 3,307 crores. ಇದರ ಟೋಟಲ್ ಕೆಪಾಸಿಟಿ ಬಂದು 6.3 ಮಿಲಿಯನ್ ಚಿಪ್ಸ್ ಪರ್ ಡೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ ಚಿಪ್ಸ್ನ ಮೇಯ್ನಾಗಿ ಪವರ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸಲ್ಲಿ ಮತ್ತು ಆಟೋಮೊಬೈಲ್ಸ್, ಹೋಮ್ ಅಪ್ಲಯನ್ಸಸ್ಸಲ್ಲಿ ಯೂಸ್ ಮಾಡ್ತೀವಿ ಅಂತ ಮಿನಿಸ್ಟರ್ ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ಇಂಟರ್ಡೇ ಸೆಷನಲ್ಲಿ ಈ ಶೇರ್ ಪ್ರೈಸ್ 8%ವರೆಗೂ ಮೂವ್ ಆಯಿತು. ಮತ್ತು ಮಾರ್ಕೆಟ್ ಎಂಡ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಡೌನ್ ಆಗಿದೆ. ಯಾರಾದರೂ ಈ ಸೆಮಿಕಂಡಕ್ಟರ್ ಥೀಮಲ್ಲಿ ವರ್ಕ್ ಮಾಡ್ತಾಯಿದ್ರೆ ಕ್ಲೀನಾಗೆ ಅನಾಲಿಸಿಸ್ ಮಾಡಿ ಪ್ರತಿ ಕಂಪನಿನೂ. ಯಾಕಂದರೆ ಸೆಮಿಕಂಡಕ್ಟರ್ ಥೀಮಲ್ಲಿ ತುಂಬ ಹೈ ಗ್ರೋತ್ ಪೊಟೆನ್ಷಿಯಲ್ ಇದೆ. ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ಗೆ 13,966 crores ಅಪ್ರೂವ್ ಮಾಡಿದ್ದಾರೆ. ಅದರಲ್ಲಿ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ಗೆ 2,817 crores ಅಪ್ರೂವ್ ಮಾಡಿದ್ದಾರೆ. ಮತ್ತು ಅಗ್ರಿಕಲ್ಚರಲ್ ಎಜುಕೇಷನ್ಗೆ 2,291 crores ಅಪ್ರೂವ್ ಮಾಡಿದ್ದಾರೆ. ಮ್ಯಾಟ್ರಿಮೋನಿ ಈ ಕಂಪನಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ 14%ವರೆಗೂ ಮೂವ್ ಆಯಿತು. ಯಾಕಂದರೆ
ಶೇರ್ಸ್ ಬೈಬ್ಯಾಕ್ನ ಅನೌನ್ಸ್ ಮಾಡಿದ್ದಾರೆ ಆನ್ 5th ಸೆಪ್ಟೆಂಬರ್. ಇದು ಟೆಂಡರ್ ರೂಟಲ್ಲಿ ಬೈಬ್ಯಾಕ್ನ ಅನೌನ್ಸ್ ಮಾಡಿರೋದು. ರೀಸೆಂಟಾಗಿ ನ್ಯೂಸ್ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡಿದ್ದೆ. IREDA ಇರಡಾ ಅವರು 500 crores ಫಂಡ್ ರೈಸ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ರು ಅಂತ. ಅವತ್ತು ಶೇರ್ ಪ್ರೈಸ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಈ ಫಂಡ್ ರೈಸ್ಗೆ ರೀಸನ್ ಏನಂತ ಅಪ್ಡೇಟ್ ಆಗ್ತಾ ಇದೆ ಅಂದರೆ, ಗೌರ್ಮೆಂಟ್ ಈ PSU ಕಂಪ್ನಿಯಲ್ಲಿ ಸ್ಟೇಕ್ ಕಮ್ಮಿ ಮಾಡ್ಕೊಬೇಕಂತ ಇದೆ ಅಂತ CNBC ಅವರು ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೆ ಇರಡಾ ಸ್ಟಾಕಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣ್ತಾ ಇರೋದು. ಟೋಟಲ್ ಗೌರ್ಮೆಂಟ್ಗೆ ಈ ಇರಡಾ ಕಂಪನಿಯಲ್ಲಿ 75% ಸ್ಟೇಕ್ ಇದೆ. GST ಕೌನ್ಸಿಲ್ ಅವರು ಈ 2-wheeler ಸೀಟ್ಸ್ ಮತ್ತು ಕಾರ್ ಸೀಟ್ಸ್ ಮೇಲೆ GST ರೇಟ್ಸ್ನ ಹೈಕ್ ಮಾಡಿದ್ದಾರೆ. ಮುಂಚೆ ಕಾರ್ ಸೀಟ್ಸ್ಗೆ 18% GST ಕಟ್ಟಬೇಕಿತ್ತು, ಆದರೆ ಇವಾಗ 28%ಗೆ ಹೈಕ್ ಮಾಡಿದ್ದಾರೆ. ಮತ್ತು 2-wheelersಗೆ ಮುಂಚೆಯಿಂದನೂ 28% GST ಇತ್ತು, ಇವಾಗ ಅದೇ ರೇಟ್ನ ಕಂಟಿನ್ಯೂ ಮಾಡಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಬ್ಲಾಕ್ ಡೀಲ್ಸ್. ಮೆಡಿಯಾಸಿಸ್ಟ್ ಹೆಲ್ತ್ ಕೇರ್ ಈ ಕಂಪನಿಯಲ್ಲಿ ಒಂದು ಲಾಟ್ ಟ್ರೇಡ್ ನಡೆದಿದೆ. 95 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಸಿಗ್ನೇಚರ್ ಗ್ಲೋಬಲ್ ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 57.2 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಇವತ್ತು ಮಲ್ಟಿಪಲ್ ಬ್ಲಾಕ್ ಡೀಲ್ ನಡೆದಿದ್ದಕ್ಕೆ ಶೇರ್ ಪ್ರೈಸ್ ಇಂಟ್ರಾಡೇಯಲ್ಲಿ 6.5% ಫಾಲ್ ಆಗಿದೆ. AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಈ ಬ್ಯಾಂಕಲ್ಲಿ ಒಂದು ಲಾರ್ಜ್ ಟ್ರೇಡ್ ನಡೆದಿದೆ. 1.2 crore ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಸ್ಟಾರ್ ಹೆಲ್ತ್ ಈ ಕಂಪನಿಯಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ನಡೆದಿದೆ. 3.72 million ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ.